ಬಿಎಂಟಿಸಿ ಕಿಲ್ಲರ್ ಬಿಎಂಟಿಸಿ ಅನ್ನುವಂತಹ ಕುಖ್ಯಾತಿಗೆ ಮತ್ತೊಮ್ಮೆ ಮಗದೊಮ್ಮೆ ಪಾತ್ರವಾಗ್ತಾ ಇದೆ. ಬಿಎಂಟಿಸಿ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಯುವತಿ ಸಾವು. ಮೋನಿಕಾ 25 ವರ್ಷ, ಮೃತ ದುರ್ದೈವಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಉಲ್ಲಾಳ ಉಪನಗರದ ಕೆರೆ ಬಳಿ ಘಟನೆ ನಡೆದಿರುವಂಥದ್ದು. ಕೆಳಗೆ ಬಿದ್ದ ಮೋನಿಕಾ ಮೇಲೆ ಕಾರು ಹರಿದು ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಜ್ಞಾನಭಾರತಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಎಂಟಿಸಿ ಈಗಾಗಲೇ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಮೋನಿಕಾ ಬಂದು ಬಸ್ಸಿಗೆ ಡಿಕ್ಕಿ ಹೊಡಿತಾರೆ, ಅದಾದ ಮೇಲೆ ಆಕೆಯ ಮೇಲೆ ಕಾರು ಹತ್ತಿರುವಂತಹ ವಿಚಾರವನ್ನು ಬಿಎಂಟಿಸಿ ಖಚಿತಪಡಿಸಿರುವಂಥದ್ದು. ಬಟ್ ಇತ್ತೀಚಿನ ದಿನಗಳಲ್ಲಿ ಬಿಎಂಟಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದಿಷ್ಟು ಎಡವಟ್ಟುಗಳಾಗ್ತಾ ಇರುವಂಥದ್ದು. ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರಿಗೆ ಸಚಿವರು ಬಿಎಂಟಿಸಿಯ MD ನಾನಾ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದ್ರು. ಬಟ್ ಅದ್ಯಾವುದು ಕೂಡ ವರ್ಕ್ ಆದಂತೆ ಕಾಣಿಸ್ತಾ ಇಲ್ಲ. ಬಿಎಂಟಿಸಿಯ ಡ್ರೈವರ್ದ ಎಡವಟ್ಟ ಅಥವಾ ದ್ವಿಚಕ್ರ ವಾಹನ ಸವಾರರ ಎಡವಟ್ಟ ಏನು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ನಾವು ನಮ್ಮ ಮಾರ್ಗದಲ್ಲೇ ಬರ್ತಾ ಇದ್ವಿ ಸರ್. ನಮ್ಮ ಮಾರ್ಗದಲ್ಲಿ ಬರೋ ಟೈಮ್ದಲ್ಲಿ ಅವರೇ ಅಪೋಸಿಟ್ ನಮ್ಮ ಬಸ್ಸಿಗೆ ಬಂದು ಹೊಡೆದ ತಕ್ಷಣ ಅವ್ರಿಗೆ ಬ್ಯಾಲೆನ್ಸ್ ಸಿಗದಾರಕ್ಕೆ ಆ ಕಡೆ ಹೋಗಿ ಬಿದ್ದರು ಸರ್. ಅವರು ಬಿದ್ದ ತಕ್ಷಣ ಅವ್ರು ಅಪೋಸಿಟ್ ಒಂದು ಕಾರ್ ಬರ್ತಾಯಿತ್ತು, ಅದು ಕಾರ್ ಹತ್ತಿರ ಬರುತ್ತೆ ಸರ್. ಅದು ನಮ್ಮ ಬಸ್ಸಿಂದ ಯಾವುದೂ ತಪ್ಪಿಲ್ಲ ಸರ್. ಅದು ನಮ್ಮ ವೇದೆಲ್ಲ ನಾವು ಇದ್ದೀವಿ. ನಮ್ಮ ಗಾಡಿ ಸ್ಪೀಡು ಇದ್ದಿದ್ದಿಲ್ಲ, ಒಂದು ಸ್ಲೋಗೆ ಹೋಗ್ತಾ ಇತ್ತು. ಸ್ಪೀಡ್ ಇದ್ರು ಸರ್. ಈಗ ಯಾರು ಸರ್? ಅವ್ರ ಬೈಕ್ ಅವ್ರ ಸ್ಪೀಡ್ ಇದ್ರು ಲೇಡಿ? ಇಲ್ಲ ಸರ್, ನಮ್ಮ ಡ್ರೈವರ್ ಗಾಡಿ ನಾಟಕ ರಿಸೀವ್ ಮಾಡ್ತಾ ಇದ್ದೆ, ಟಿಕೆಟ್ ರಿಸೀವ್ ಮಾಡ್ತಾ ಇದ್ದೆ. ನಾನು ನಮ್ಮ ಡ್ರೈವರ್ ಕೇಳಿದೆ ಹೆಂಗಾಯಿತು ಅಂತ ಕೇಳಿದಾಗ ಅವರು ಈ ಥರ ಆಯಿತು ಅಂತ ನಮ್ಮ ಡ್ರೈವರ್ಗಳು ಹೇಳಿದರು. ನಾನು ಒಳಗಡೆ ಇದ್ದೆ ಸರ್, ನಾನು ರಿಸೀವ್ ಮಾಡ್ತಾ ಇದ್ದೆ. ಈ ಥರ ಆಯಿತು, ಅವರೇ ಬಂದು ಹೊಡೆದ್ರು. ಬಂದ ತಕ್ಷಣ ಅವಳು ಪಕ್ಕಕ್ಕೆ ಬೀಳ, ಆ ಕಡೆ ಪಕ್ಕ ರೋಡಲ್ಲಿ ಬಿದ್ದ ತಕ್ಷಣ ಅಪೋಸಿಟ್ ಒಂದು ಕಾರ್ ಬಂದಿದ್ದ, ಕಾರ್ ಹತ್ತಿಡಿತು ಅಂತ ಹೇಳಿದರು ಸರ್. ಆಗ ಆಂಬುಲೆನ್ಸ್ಗೆ ನಾನು ತಾಯಿದ ತಕ್ಷಣ ಆಂಬುಲೆನ್ಸ್ಗೆ ನಾನು ಫೋನ್ ಮಾಡಿದೆ. ಆಮೇಲೆ ಆಂಬುಲೆನ್ಸ್ನವ್ರು ಬಂದರು. ಬಂದ ತಕ್ಷಣ ಅವರು ಚೆಕ್ ಮಾಡಿದ್ರು, ಹೋಗಿದೆ ಅಂತಂದರು. ಮತ್ತು ಪೊಲೀಸ್ನವ್ರು ಫೋನ್ ಮಾಡಿದ್ರೆ ಪೊಲೀಸ್ನವರು ಆಗತ್ತೆ ಸಡನ್ಲಿ ಒಂದು 5 ನಿಮಿಷಲ್ಲೇ ಬಂದುಬಿಟ್ರು. ಅವರು 5 ನಿಮಿಷದಲ್ಲಿ ಬಂದರು, ಇವರು 5 ನಿಮಿಷದಲ್ಲೇ ಬಂದರು. ನೀವು ಈ ಬಿಎಂಟಿಸಿ ಬಸ್ನ ಕಂಡಕ್ಟರ್ ಹೇಳಿಕೆಯನ್ನು ಗಮನಿಸ್ತಾ ಇದ್ರಿ. ಅವರೇ ಅತಿ ವೇಗವಾಗಿ ಬಂದು ಬಸ್ಸಿಗೆ ಡಿಕ್ಕಿ ಹೊಡೆದ್ರು. ಪಕ್ಕದ ರೋಡಿಗೆ ಬೀಳ್ತಾ ಇದ್ದ ಹಾಗೆ ಕಾರ್ ಹತ್ತಿದೆ ಅನ್ನುವಂತಹ ಮಾಹಿತಿ ಕೊಡ್ತಾ ಇದ್ರು. ಅದಕ್ಕೆ ಪೂರಕವಾದಂತಹ CCTV ಫುಟೇಜನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗ ದ್ವಿಚಕ್ರ ವಾಹನ ಸವಾರರು ಸಾವನ್ನಪ್ಪಿರುವಂಥದ್ದು, ಈ ಘಟನೆ ನಡೆದಿದ್ದು ಹೇಗೆ? ಜೊತೆಗೆ ಬಿಎಂಟಿಸಿ ಬಸ್ ಡ್ರೈವರ್ ಪಾತ್ರ ಏನಾದರೂ ಇದೆಯಾ ಅಥವಾ ದ್ವಿಚಕ್ರ ವಾಹನ ಸವಾರರ ಅತಿ ವೇಗವೇ ಇದಕ್ಕೆ ಕಾರಣನ? ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಬೆಳಗ್ಗೆ 9:30 ಸುಮಾರಿಗೆ ಉಲ್ಲಾಳ ಉಪನಗರ ಕಡೆಯಿಂದ ಹೋಗ್ತಿದ್ದಂಥ ಬಸ್ಗೆ ಬೈಕ್ ಡಿಕ್ಕಿ ಹೊಡೆದಂಥ ಪರಿಣಾಮ ಮಹಿಳೆ ರಸ್ತೆಗೆ ಬಿದ್ದು ಮಹಿಳೆ ಮೇಲೆ ಕಾರು ಹರಿದು ಮಹಿಳೆ ಸ್ಥಳದಲ್ಲಿ ಮೃತಪಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜ್ಞಾನಭಾರತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಜ್ಞಾನಭಾರತಿ ಸಂಚಾರಿ ಪೊಲೀಸರು ಪ್ರಕರಣದ ಸಂಬಂಧಪಟ್ಟಂತೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆ ಆತುರಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡ್ರ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಪುಷ್ಟಿ ನೀಡುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಈಗ ಗೊತ್ತಾಗ್ತಿರುವಂಥದ್ದು. ಪ್ರಮುಖವಾಗಿ ಮೋನಿಕಾ ಎಂಬ ಮಹಿಳೆ 9:30 ಸುಮಾರಿಗೆ ಉಲ್ಲಾಳ ಉಪನಗರ ಕಡೆಯಿಂದ ಉಲ್ಲಾಳ ಉಪನಗರ ಮಾರ್ಗವಾಗಿ ಮೆಜೆಸ್ಟಿಕ್ಗೆ ಹೋಗ್ತಿದ್ದಂಥ ಬಸ್ಗೆ ವೇಗವಾಗಿ ಬಂದು ಎದುರುಗಡೆಯಿಂದ ಡಿಕ್ಕಿ ಹೊಡೆದಿದ್ದಾರೆ. ಪರಿಣಾಮ ಆ ಮಹಿಳೆ ಬಲಭಾಗಕ್ಕೆ ಬಿದ್ದಂಥ ಕಾರಣಕ್ಕಾಗಿ ಎದುರುಗಡೆಯಿಂದ ಬಂದಿದ್ದಂತಹ ಕಾರು ಆ ಮಹಿಳೆಯ ಮೇಲೆ ಹತ್ತಿಸ್ಕೊಂಡು ಹೋಗಿದೆ. ಪರಿಣಾಮ ಮೋನಿಕಾ ಎಂಬ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ದೂರು ದಾಖಲಿಸಿಕೊಂಡಿರುವಂಥ ಪೊಲೀಸರು ಕಾರು ಚಾಲಕ ಹಾಗೂ ಬಿಎಂಟಿಸಿ ಬಸ್ ಚಾಲಕನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿ ಸಂಪೂರ್ಣವಾಗಿ ಘಟನೆಗೆ ಕಾರಣ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.